ಪಡಿಗೆ ಏನೇನು ಮಾಡಿದ್ರವ? ಸಂಡೇ ಸ್ಪೆಷಲ್ ಏನು ಇವತ್ತ? ಏನು ಸ್ಪೆಷಲ್ ಬಿಡ್ರಿ ಮಾಮಿ, ದಿನಾನು ಕೇಳತ್ತಾವ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಅದ್ರಾಗ ಸಂಡೇ ಬಂದು ಅಂತಂದ್ರೂ ಬ್ಯಾಡದ ಸುದ್ದಿ. ಓಸು ಮನೆಯಾಗ ಇರ್ತಾವ, ನನಗೆ ಅದು ಮಾಡು ನನಗಿದು ಮಾಡು ಅಂತೇಳಿ ಸುಮ್ಮ ಇಡ್ಲಿಗೆ ಹಾಕಿದ್ದೆ ರೀ ನಾ ಇವತ್ತು. ಮತ್ತು ಹುಡುಗರದ್ದು ಮನೆ ಅಂದ್ರೆ ಕೇಳುವ ಅವು ಇಡ್ಲಿಗೆ ಹಾಕಿದ್ದೇನ ಅಂದ್ರೆ ನೀನಾ ಸುಮ್ಮ? ಹಾಂ, ನಾನು ದೋಸೆ ಮಾಡಿದ್ದೆ ರೀ ಮಾಮಿ. ಅದ್ರಾಗ ಬರೀ ದೋಸೆ ಚಟ್ನಿ ಮಾಡಿದ್ರೆ ನಡೆಯಂಗಿಲ್ರಿವ ನಮ್ಮ ಮನ್ಯಾಗ. ದೋಸೆಗ ಚಟ್ನಿ ಬೇಕು, ಪಲ್ಯ ಬೇಕು, ಸಾಂಬಾರು ಬೇಕು ರೀ. ಮತ್ತು ಸೇಮ್ ಹೋಟೆಲ್ನಾಗ ಕೊಟ್ಟಂಗೆ ಕೊಡ್ಬೇಕು ಅವರಿಗೆ, ಅಂದಾಗ ಸಮಾಧಾನ. ಮೊದಲಿಂದ ರೂಢಿ ಇಟ್ಟಿದ್ದು ಮಾಡ್ತಾರಂಗ. ಅದರ ದೋಸೆ ಹಾಕಿದ್ರೆ ಕನ್ನಡಗಳಿವ ಯವ್ವ, ಒಲಿ ಮುಂದೆ ನಿಂತು ಸಂತನ ಒಬ್ಬೊಬ್ಬರಿಗೆ ಹಾಕಿ ಕೊಡ್ಬೇಕಲ್ಲ, ಭಾಳ ಟೈಮ್ ಹಿಡಿತದವ ತಾಯಿ. ಹೌದ್ರವ ಮಾಮಿ, ನಂದು ಸ್ನಾನ ಆಗಿದ್ದ ಸ್ವಲ್ಪ ಬಡ ಬಡ ಮಾಡಿಟ್ರಾಯ್ತು ಅಂತೇಳಿ ಹಾಟ್ ಬಾಕ್ಸ್ನಾಗ ಹಾಕಿಟ್ಟಿರ್ತೀನಿ ರೀ. ತಿನ್ನಂಗಿಲ್ಲ ನೋಡ್ರಿ ಅವನ್ನ. ಬಿಸಿ ಬಿಸಿ ಗರಿ ಗರಿ ಇದ್ದು ಕಡಕ್ಕನೂ ಬೇಕ್ರಿ ಅವರಿಗೆ, ಅಂದ್ರೆ ತಿನ್ನೋರು. ಮೆತ್ತನು ಇದು ಅಂದ್ರೆ ದೋಸೆ ಮತ್ತೆ ನಾನೇ ತಿನ್ನಬೇಕು, ಇಲ್ಲಾಂದ್ರೆ ಬಾಂಡೆದಕ್ಕೆ ಕೊಡ್ಬೇಕು ಅವನ್ನ. ನೋಡವ, ಹೌದವ ಹಿಂಗೆ ಮಾಡ್ತಾವ ಹುಡುಗರು. ನಮ್ಮ ದೊಡ್ಡ ಮಗನಿಗೂ ಮೆತ್ತನ ದೋಸೆ ಬೇಕು ನಡೀತಾವ, ಆದ್ರೆ ಈ ಸಣ್ಣವನಿಗೆ ನಡೆಯಂಗಿಲ್ಲ, ಅವನಿಗೆ ಕಡಕ್ಕನೂ ಬೇಕು ಅವನಿಗೆ. ಅದಕ್ಕೆ ಇದು ದೋಸೆದ್ರಾಗಳೇನು ಇಟ್ಕೊಳಂಗಿಲ್ಲ ರೀ ಮಾಮಿ, ಸುಮ್ಮ ಇಡ್ಲಿಗೆ ಹಾಕಿಬಿಡ್ತೀನಿ ರೀ. ಅದು 24 ಇಡ್ಲಿ ಆಗಷ್ಟು ಒಂದು ಕುಕ್ಕರ್ ಅದ, ಇಡ್ಲಿ ಕುಕ್ಕರು. ಅದ್ರಾಗ ಒಂದು 2 ಕುಕ್ಕರ್ ಇಳಿಸ್ಬಿಟ್ಟೆ, ಮುಗಿತ ಕಡೆ ಸಾಕಾಗಿಬಿಡ್ತಾವ. ಇದು ಚಟ್ನಿ ಸಾಂಬಾರು ಅಂತ ಮಾಡಿಟ್ಟಿರ್ತೀನಿ. ಅದು ಅಷ್ಟು ರಗಳೆ ಆಗಂಗಿಲ್ಲ ರೀ, ದೋಸೆದಷ್ಟು ರಗಳೆ ಇಡ್ಲಿ ಇಲ್ರಿ. ಹೌದೌದು, ನೀ ಗಣೇಶಾಣಕ್ಕೆ ಹೂವು ಆದ್ರೆ ಬರೀ ಇಡ್ಲಿ ಮಾಡಿದ್ರೂ ಹೆಸಿ ಪಡ್ಕೋತಾರೆ ಬಿಡ ನೀನು. ಒಂದೊಂದ್ಸಲ ದೋಸೆ ಪಡ್ಡು ಇಂಥವು ಬೇಕಂತಾರೆ. ನಾನು ಮಾಡ್ತೀನಿ ಬಿಡ್ರಿ, ಮಾಡಂಗಿಲ್ಲ ಅಂತಿಲ್ಲ. ಆದ್ರೆ ಜಾಸ್ತಿ ಇಡ್ಲಿ ಮಾಡಿರ್ತೀನಿ, ದೋಸೆ ಯಾವಾಗಾರ ಒಮ್ಮೆ ಮಾಡಿರ್ತೀನಿ ಅಷ್ಟೇ. ಅಂದ್ರೆ 15 ದಿನಕ್ಕೊಮ್ಮೆ ದೋಸೆ ಮಾಡಿದ್ನಿ ಅಂದ್ರೆ 4 ದಿನಕ್ಕೊಮ್ಮೆ 8 ದಿನಕ್ಕೊಮ್ಮೆ ಇಡ್ಲಿ ಮಾಡಿರ್ತೀನಿ. ಏನೋ ಮಾತಾಡಕತ್ತಿದ್ದಿಲ್ಲ ಸುಮ್ಮಾಗ, ನಿಮ್ಮ ಅವ್ರಿಗೆ ಫೋನ್ ಹಚ್ಚಿದ್ರೇನು? ಏನೋ ಜಾತ್ರೆಗೆ ಬರೋದಾಗ್ಲವ ಹಂಗೆ ಹಿಂಗೆ ಅನ್ನಕತ್ತಿದ್ದೆ, ಅದಕ್ಕೆ ನೀವು? ಹೌದ್ರಿ ಮಾಮಿ, ಜಾತ್ರೆ ಅದು ಊರಾಗ ಬಾ ಅಂತೇಳಿ ಫೋನ್ ಹಚ್ಚಿದ್ರು ನಮ್ಮ ಅವ್ವರು. ನೀವೆಲ್ಲಿದ್ರಿ ಅವಾಗ? ಇಲ್ಲ, ಅಲ್ಲಿ ಮಳೆಗೆ ಮೇಲೆ ಬಟ್ಟೆ ತಗೊಳಕ್ ಬಂದಿದ್ನೆ, ನೀವು ಮಾತಾಡೋದು ಕಿವಿಯಾಗಿ ಬಿತ್ತು, ಅದಕ್ಕೆ ಕೇಳಿದೆ. ಹ್ಞೂ ರೀ, ಈಗ ಅಲ್ಲಿ ಜಾತ್ರೆ ಅದ, ಎಲ್ಲರೂ ಊರು ಹೆಣ್ಮಕ್ಳು ಬರ್ತಾರವ, ನೀನು ಬಾ ಅಂತಾಳ. ನಮ್ಗೆ ಈ ಊರಾಗ ಹೋಗೋದಾಗಂಗಿಲ್ಲ ರೀ, ಇವು ಮಕ್ಕಳು ಶಾಲೆ ಅದು ಇದು. ನಾ ಊರಿಗೆ ಹೋಗ್ತೀನಿ ಅಂದ್ರೆ ನಮ್ಮ ಮನೆಯವ್ರಿಗೆ ಮುಖ ಇಂಥದ್ದಾಗ್ತದ. ನಮ್ಮಪ್ಪನೇ ಒಟ್ಟ ಇಷ್ಟ ಆಗಂಗಿಲ್ಲ ನೋಡ್ರಿ ಊರಿಗೆ ಕಳ್ಸೋದಂದ್ರೆ. ಸಾಕಾಗುತ್ತವ ನನಗಂತ. ಅಯ್ಯ, ಕಳ್ಸಂಗಿಲ್ಲ ಅಂದ್ರೆ ಹೆಂಗ? ಮತ್ತೆ 1-2 ದಿನ ಹೋಗಿ ಬರೋದವ ಹೇಳಿ. ಇರುವ ಸಂಸಾರ ಅಂದಿಂದ ಎಲ್ಲ ರಗಳು ಇರ್ತಾವ, ಬಿಟ್ಟು 1-2 ದಿನ ಹೋಗಿ ಬರೋದವ. ತಂದೆ ತಾಯಿಗೆ ಆಸೆ ಇರ್ತದ ಮಕ್ಕಳು ಬರ್ಬೇಕಂತೇಳಿ. 1-2 ದಿನ ಜಾತ್ರೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡೋದು. ಭಾಳ ದಿನ ಇರಬಾರ್ದು, 8-10 ದಿನಗಟ್ಲೆ. 1 ದಿನ 2 ದಿನ ಇದ್ದು ಬಂದ್ರೆ ಅದಕ್ಕೇನಾಗುತ್ತೆ? ಅಯ್ಯೋಯ್ಯ ಮಾಮೀರಿ, 8-10 ದಿನ ಹೋಗ್ತೀನಿ ರೀ, 2 ದಿನನೇ ಕಳ್ಸಂಗಿಲ್ಲ ರೀ ಇವರು. ಬೇಕಾದ ತಿನ್ನು ಉಣ್ಣು ಏನಾರ ಮಾಡು ಮನ್ಯಾಗ, ಒಟ್ಟ ಊರಿಗೆ ಅಂದ್ರೆ ಬೇಡ ಅಂತಾರೆ ನೋಡ್ರಿ ಅವ್ರು. ಏನೇ ನಮ್ಮ ಮನೆಯವ್ರದ್ದು. ಕಳ್ಸಂಗಿಲ್ಲ ಅಂತಿಕೆ ಅಂದ್ರೂ ಹೋಗ್ತಿ ಸುಮ್ಮ. ನೀನು ಭಾಳ ಹೋಗಿರ್ತೀವ, 8 ದಿನಕ್ಕೆ 10 ದಿನಕ್ಕೆ ಏನಾರ ಒಂದು ಫಂಕ್ಷನ್ ಇರತ್ತಾವ, ಹೋಗೇ ಬಿಟ್ಟಿರ್ತೀವಿ. ಆದ್ರೆ ಒಂದೇ ದಿನದಾಗ ಬರ್ತೀವಿ ಬಿಡು ವಾಪಸ್ಸು. ಆದ್ರೆ ಹೋಗಿರ್ತೀವಿ ಬಿಡು ಎಲ್ಲದಕ್ಕೂ. ಎಲ್ಲಿ ಕಳ್ಸಂಗಿಲ್ಲ ನಿಮ್ಮ ಮನೆಯವರು, ಎಲ್ಲ ಕಡೆ ಕಳಿಸ್ತಾರ. ಹೋಗಿರ್ತೀನಿ ಬಿಡ್ರಿ, ಇಲ್ಲ ನಂಗಿಲ್ಲ. ಅದು ಸಂಬಂಧಿಕರು ಭಾಳ ಆಗಿಬಿಡ್ತಾರಲ್ರಿ, ಒಬ್ಬರು ಮನೆಯಾಗಿಲ್ಲಾರ ಒಬ್ಬರು ಮನೆಗೆ ಏನಾರ ಒಂದು ಫಂಕ್ಷನ್ ಇದ್ದ ಬಿಟ್ಟಿರ್ತದ, ಹೋಗಿರ್ತೀನಿ. ಹಂಗಾಗಿ ಭಾಳ ಹೋದಂಗೆ ಇವ್ರಿಗೆ ಅನಿಸ್ತದ, ಎಲ್ಲಿ ಬಂದಿಲ್ಲ ಅಂತ ಅವ್ರು ಅಂತಾರೆ. ಹಿಂಗೆ ನೋಡ್ರಿ ಸಮಸ್ಯೆ ನಂದು. ಹೌದವ್ವ, ಸಂಬಂಧಿಕರು ಭಾಳ ಇದ್ದಲ್ಲಿ ಹಿಂಗೆ ಇರ್ತದ. ಮತ್ತು ಇಲ್ಲಿನೂ ನಡಿಬೇಕಲ್ಲ, ಬಿಟ್ಬಿಟ್ಟು ಹೋದ್ರ ನಿಮ್ಮದು ಎಲ್ಲ ದೊಡ್ಡ ಸಂಸಾರ ಆಗಿರ್ತದೆ. ಈಗ ಮಕ್ಕಳು ಗಂಡ ಅತ್ತಿ ಮಾವ ಎಲ್ಲ ಬಿಟ್ಟು ಹೋಗೋದಂದ್ರೆ ಕಷ್ಟನೇ ಬಿಡು ಅವ್ರಿಗೂ. ಹೌದ್ರಿ ಮಾಮಿ, ಹಂಗಾಗಿ ನಾನು ಜಾಸ್ತಿ ಹೋಗಂಗಿಲ್ಲ. ಹೋದ್ರೂ 1 ದಿನ 2 ದಿನದಾಗ ಬಂದ್ಬಿಡ್ತೀನಿ ರೀ ವಾಪಸ್. ಆಮೇಲೆ ಈ ಜಾತ್ರೆ ಅಂದ್ರೆ ಅವಾಗ ನಂಗೆ ಎಲ್ಲಿ ಉರುಪದ ಬಿಡ ಯವ್ವ ಈಗ ಮಂದಿಗೆ. ಈಗ ಯಾವಾಗಲೂ ಎಲ್ಲ ಸಾಮಾನು ತೊಗೊಂಡ್ಬಿಡ್ತಾರ, ಬಜಾರ್ ಇದ್ದಂಗೆ ಇರ್ತದ. ಅದ್ರಾಗ ಸಿಟಿಯರಿಗಂತೂ ಜಾತ್ರೆ ಅಂದ್ರೆ ಏನು ಬರೋಕೆ ಬಿಡಂಗಿಲ್ಲ. ಒಟ್ಟ ಬಜಾರ್ನಾಗ ನೋಡಿದ್ರೆ ಏನು ತೊಗೊಳಂಗಿಲ್ಲ ಅವರು. ಸುಮ್ಮ ಹೋಗೋದು, ಕಾಯಿ ಹೊಡ್ಸ್ಕೊಳ್ಳೋದು, ಅದೊಂದು ಜೀಕ ಒಂದು ಆಡ್ತಾರೆ ನೋಡು, ಆಡಿ ಬಂದ್ಬಿಡ್ತಾರೆ ಅಷ್ಟೇ, ಅದೇ ಜಾತ್ರೆ. ಹೌದೌದ್ರಿ ಮಾಮಿ, ನಾವು ಈಗ ಸಿಟಿಯಾಗ ಇರ್ತೀವಲ್ರಿ, ಜಾತ್ರೆ ಅಷ್ಟು ಫರಕ್ ಅನ್ಸಂಗಿಲ್ರಿ. ಹಳ್ಳಿಯಾಗಿದ್ದೀವಿ ನೋಡ್ರಿ, ಅವಾಗ ಭಾರಿ ಉರುಪ್ರಿ ಜಾತ್ರೆ ಅಂದ್ರೆ. ನಮಗೆ 8 ದಿನ ಮೊದಲ ರೆಡಿ ಆಗ್ತಿದ್ದೀವಿ ರೀ. ಎತ್ತಿನ ಗಾಡ್ಯಾಗ ಹೋಗೋರು ನಮ್ಮ ಅಪ್ಪರಿಗೆ ಮೊದಲೇ ಹೇಳ್ತಿದ್ವಿ. ಅದಕ್ಕೆ ನೀವು ನಮಗೆ ಎಷ್ಟು ಕೊಡ್ತಿರಲ್ಲ ಅಷ್ಟು ರೊಕ್ಕ ನಮಗೆ ಕೊಡ್ರಿ, ನಾವು ಖರ್ಚು ಮಾಡ್ಕೊಂಡು ಬರಂಗೆ ಕೊಡ್ರಿ, ವಾಪಸ್ ತಂದು ಕೊಡು ಅನ್ನಂಗೆ ಕೊಡಬೇಡ್ರಿ. ನೀವು 5 ರೂಪಾಯಿ ಕೊಡು 10 ರೂಪಾಯಿ ಕೊಡು ಅನ್ನೋರಿ ನಾವು. ಹೌದಾನೆ, ನಾವು 5 ರೂಪಾಯಿ ಕೊಟ್ರೆ ಜಾತ್ರೆಗೆ ಭಾಳ ಅನಿಸ್ತದೆ ನಮಗೆ. ಹ್ಞೂ ರೀ ಮಮ್ಮಿ, ನಾ ಸುಳ್ಳು ಹೇಳಂಗಿಲ್ಲ ರೀ, ನಿಜ ಹೇಳ್ಬೇಕಂದ್ರೆ ನಮ್ಗೆ 5 ರೂಪಾಯಿ ಕಳಿಸ್ತದ್ರಿ. 2 ರೂಪಾಯಿ ಕಬ್ಬು ತೊಗೊಳೋರಿ, 2 ರೂಪಾಯಿ ಪಾವ್ ಬಜ್ಜಿ ತೊಗೊಳೋರು, 1 ರೂಪಾಯಿದು ಬಲೂನ್ ತೊಗೊಳೋರು. ಇಷ್ಟೇ ನೋಡ್ರಿ ನಮ್ಮ ಜಾತ್ರೆ. ಅಪ್ಪರು ಮತ್ತೆ ತರೋರು ಬೇರೆ ತರೋರು ಬಿಡ್ರಿ, ಅವ್ರು ಏನಾರ. ನಮ್ಮ ಪರ್ಸ್ನಲ್ ಜಾತ್ರೆ ಅಂದ್ರೆ ಇಷ್ಟೇ ರೀ. ದಿನ ಓದ್ತಿದ್ದೀವಿ ರೀ, ಆದ್ರೆ ದಿನ 5-10 ರೂಪಾಯಿ ಇಸ್ಕೊಂಡು ಹೋಗೋರು. ಒಂದೇ ದಿನ ಮಾಡ್ಕೊಂಡು ಬರ್ತಿದ್ದಲ್ಲ ನಾವೇನು. ಫಸ್ಟ್ನೇ ದಿನ ಅಷ್ಟು ತಿನ್ಸ ತೊಗೊಂಡಿವಂದ್ರೆ 2ನೇ ದಿನ ಓದಿವಂದ್ರೆ ಅವಾಗ ಎಲ್ರಿ 2 ರೂಪಾಯಿ 3 ರೂಪಾಯಿ ಇಷ್ಟೇ ಇರ್ತದೆ ರೀ ಜೀಕಾಕನು. ಒಂದು ಜೀಕದಾಗ ಕೊಡೋರು, ಮತ್ತು ಒಂದು ಜೊತೆ ಕಿವೇನು ತೊಗೊಳೋರು, ಇಂಥವು ಏನಾರ ತೊಗೊಂಡು ಬರೋರಿ. ಗೆಳತಿಯರ ಜೊತೆ ಜಾತ್ರೆಗೆ ಹೋಗೋದಂದ್ರೆ ಭಾಳ ಖುಷಿ ರೀ ನಮಗೆ ಅವಾಗ. ನಮ್ಮದು ಹಂಗೆ ಆಗ್ತಿತ್ತು ನೋಡ್ರಿ ಮಾಮಿ. ನಮ್ಮ ಊರಿಂದ 2 ಕಿಲೋಮೀಟ್ರ್ ದೂರ ಇರೋ ಊರಿತ್ತು ರೀ. ಆ ಊರಾಗಿರ್ತೈತಿ ಜಾತ್ರೆ.
ಎತ್ತಿನ ಗಾಡ್ಯಾಗ ಹೋಗೋರು ಎತ್ತಿನ ಗಾಡ್ಯಾಗ ಹೋಗೋದು, ಟ್ಯಾಕ್ಟ್ರಾಗ ಹೋಗೋದು ಟ್ಯಾಕ್ಟ್ರಾಗ ಹೋಗೋರು. ಭಾರಿ ಮಜಾ ರೀ ನಮಗೆ. ಎತ್ತಿಗೆ ಎಷ್ಟು ಶೃಂಗಾರ ಮಾಡ್ತಿದ್ರು ನೋಡ್ರಿ ಏನ್ರಿ ಅವಾಗ ರೈತರು. ಹೌದೌದು, ಎತ್ತಿನ ಗಾಡ್ಯಾಗ ಹೋಗೋರಲ್ಲ, ಅದಕ್ಕೆ ಎತ್ತಿ ಶೃಂಗಾರ ಮಾಡ್ಕೊಂಡು ನಾ ಮುಂದೋಡಿ ನೀ ಮುಂದೋಡಿ, ನನ್ನ ಗಾಡಿ ಮುಂದೆ ನಿನ್ನ ಗಾಡಿ ಮುಂದೆ ಅಂತೇಳಿ ಅವರು ಭಾರಿ ಕಾಂಪಿಟೇಷನ್ ಮೇಲೆ ಓಡಿಸೋರು ಅವಾಗ ಎತ್ತುಗಳನ್ನ. ನಾವು ಜಾತ್ರೆಗೆಲ್ಲ ತೊಗೋತಿದ್ದೀವಿ ರೀ ಮಾಮಿ, ಸರ ಬಳಿ ಕಿವೇನು ಇವೆಲ್ಲ ಜಾತ್ರೆಗೆ ತೊಗೋತಿದ್ದೀವಿ ನಾವು. ಅದು ಕ್ವಾಲಿಟಿ ಇಲ್ಲ ಪಾಲ್ಟಿ ಇಲ್ಲ ನಮಗೇನು ಹಂಗೆ ಅನಿಸ್ತದೇ ಇಲ್ರಿ ಅವಾಗ. ಈಗ ನಮ್ಮ ಹುಡುಗರಿಗೆ ಮೊನ್ನೆ ಜಾತ್ರೆಗೆ ಹೋಗಿವಲ್ರಿ ನಮ್ಮ ಮಗಳನ್ನ ಕರ್ಕೊಂಡು, ತಗೋರ ಎಷ್ಟು ಚಂದದ ನೋಡಿ ಕಿವೇನು ಸರ ಅವೆಲ್ಲ ತಗೋಮ ಅಂತ ನಾ ಅಂತೀನಿ. ಹೇ ಬಾ ಮಮ್ಮಿ, ಅವೆಲ್ಲ ಚಲೋ ಇರಂಗಿಲ್ಲ, ಕ್ವಾಲಿಟಿ ಇರಂಗಿಲ್ಲ ಅವು, ಜಾತ್ರೆನ ಸರ ತೊಗೊಂಡೇನು ನನಗೆ ಅಂತೇಳಿ ನನ್ನ ಮಗಳು ಅಸಹ್ಯ ಮಾಡ್ಬಿಟ್ಲು. ಅಯ್ಯವ್ವ ಇದೇನು ಕರ್ಮ ತಾಯಿ ಅಂದೆ ನಾನು. ಹೌದೌದು, ಈಗಿನ ಹುಡುಗಿಯರು ಒಟ್ಟು ಜಾತ್ರೆನ ಏನು ಐಟಮ್ಸ್ ತೊಗೊಳಂಗಿಲ್ಲ, ಕ್ವಾಲಿಟಿ ಇರಂಗಿಲ್ಲ ಅಂತವು, ಕಾಸ್ಟ್ಲಿ ತೊಗೋತಾರ, ಆಮೇಲೆ ಆನ್ಲೈನ್ನೇ ತರಿಸ್ತಾರ. ಹಂಗಾಗಿ ಅವು ಜಾತ್ರೆನೂ ನಮ್ಗೆ ನೋಡಿ ಮತ್ತೆ ನಿಮ್ಮಂಗೆ ಅಂತಿಕೊಂಡೆ ನಾ ಹಾಕೊಳಕ್ಕೆ ಅವರು. ಹ್ಞೂ ರೀ ಮಾಮಿ, ಈಗಿನ ಹುಡುಗಿಯರ್ದೊಂದು ಭಾರಿ ದಿಮಾಕನೆ, ತೊಗೊಳೋರು ತೊಗೋತಾರ ಬಿಡ್ರಿ. ಆದ್ರೆ ನಮ್ಮ ಮಕ್ಕಳಂತ್ರೂ ಹಂಗೆ ಅಂತಾವ ನೋಡ್ರಿ. ನಾವೊಂದು ಸರ ಯಾವಾಗಾರ ಹಾಕೊಂಡೆ ಅಂತಿಕೋರಿ, ಜಾತ್ರೆ ಆದಂಗೆ ತಯಾರಾದ್ಲಿಕ್ಕಿ ಅಂತೇಳಿ ಅಸಹ್ಯ ಮಾಡಿಬಿಡ್ತಾರೆ ನನಗೂ. ತೊಗೊಳೋರು ತೊಗೋತಾರ ಬಿಡು ಅಂದಂಗೆ. ಎಲ್ಲರೂ ನಂಗೆ ಇರಂಗಿಲ್ಲ, ಆರ್ಸಿ ಚಂದನ ನೋಡಿ ತೊಗೊಂಡು ಹಾಕೊಳ್ಳೋರು ಹುಡುಗಿಯರು ಇರ್ತಾರೆ ಈಗಿನವರು, ಇಲ್ಲ ಅಂತ ಅನ್ಬೇಡ್ರಿ ಅದನ್ನು, ಅವರು ಅದಾರ. ಆದ್ರೆ ಈ ಕೆಲವೊಂದು ಹುಡುಗಿಯರಿಗೆ ಭಾಳ ಡಿಮಾಕ್ ಇರ್ತದೆ. ಹೌದು ಬಿಡ್ರಿ, ನೀವೇನಂದ್ರಲ್ಲ ಅದು ಕರೆ ಆದ್ರಿ. ಅವ್ರು ಇವ್ರಿಗೆ ಯಾಕ್ರಿ, ನಮ್ಮ ಮಕ್ಕಳಿಗೆ ಅದು ನೋಡ್ರಿ, ನಾ ಹೇಳ್ತೀನಿ ನೋಡಿ, ಕುಲ್ಲ ಹೇಳ್ತೀನಿ ರೀ. ಕರೆಗೂ ನಮ್ಮ ಮಕ್ಕಳು ಜಾತ್ರೆ ಅಂತ ಏನೂ ಬೇಡ ಅಂತಾರೆ ಮಾಮಿ. ಜೀಕ ಒಂದು ಆಡ್ತಾರೆ ನೋಡ್ರಿ ಮಾಮಿ, ಏನು ಜೀಕ ಆಡ್ತಾರ ಯವ್ವ ತಾಯಿ. ಈ ಸಲ ಹೋಗಿವಲ್ರಿ ನಾವು ಅಲ್ಲ ಅಂತ ನಾನು, ಇರ್ಲಿ ಮಮ್ಮಿ ಬಾ ಏನಾಗಂಗಿಲ್ಲ, ಕೂಡ್ಬಾ ಅಂತೇಳಿ ಕರ್ಕೊಂಡು ಹೋದ್ರಿ. 100 ರೂಪಾಯಿ ಬಡದು ಏನು ಜೀವನೇ ಕಳ್ಕೊಳ್ಳೋದು ನೋಡ್ರಿ ಅಲ್ಲಿ ಕೂತೀವಂದ್ರೆ. ಏನು ಒದರಿದ್ನಿ ಯವ್ವ, ನಾನಂತರೂ ವಾಪಸ್ ಜೀವರ ಉಳಿತದೆ ಇಲ್ಲ ನಂಗೆ ಅನಿಸ್ಬಿಟ್ಟಿತ್ತು ನೋಡ್ರಿ. ಇಷ್ಟು ಮ್ಯಾಗ ಹೆಂಗಾತದ ಗೊತ್ತೇನ್ರಿ ಮಾಮಿ, ಹೊಟ್ಟೆ ಗಾಳಿ ಆದಂಗೆ ಆಗಿ ಮೈ ತಿರುಗಿ ಕಲಸಾದ್ನೆ ನಂಗೆ ಅನಿಸ್ಬಿಟ್ಟಿದ್ರಿ ನನಗಂತೂ. ಯಾಕೆ ಕೂಡ್ಬೇಕಾಗಿತ್ತು ಅಲ್ಲಿ ಅನ್ಬೇಕವ. ಈಗ ವಯಸ್ಸಾಗಿರ್ತದಲ್ಲ ನಿಮ್ಮ, ಅವಾಗಿನಂಗೆ ಕೂಡಕ್ಕೆ ಆಗಂಗಿಲ್ಲ. ನೀವೆಲ್ಲ ಮದುವೆಗಿಂತ ಮೊದಲು ಕೂತೀವಂತೇಳಿ ಈಗ ಕೂಡಕ್ಕೆ ಹೋದ್ರೆ ಅಂದ್ರೆ ಆಗಂಗಿಲ್ಲದು. ಆಮೇಲೆ ಅವಾಗ ನಾವು ಕೂಡ್ತಿದ್ದೀವಂದ್ರೆ ಒಂದು ಸ್ವಲ್ಪ ಸಣ್ಣ ಇರ್ತಿದ್ವಿ ರೀ ಮಾಮಿ. ಈಗ ಸಣ್ಣ ಇಲ್ವಾ, ಪೂರ್ತಿ ಅರ್ಧ ಮುಗಿಲು ಮುಟ್ಟಿದಂಗೆ ಇರ್ತಾವ ಯವ್ವ, ಎಷ್ಟು ಹತ್ರ. ಅದು ಅಂತೂ ಹಿಂಗೆ ಡಿಸ್ಕೋ ಡ್ಯಾನ್ಸ್ ಮಾಡ್ತಾರವ ತಾಯಿ, ಅದನ್ನು ಹಂಗೆ ಅದ ರೀ, ಕೂತ್ರ ಅದ್ರಾಗೂ ಹಂಗೆ ಆಗ್ತದ. ಆಮೇಲೆ ಹಿಂಗೆ ಹೋಗಿ ಹಿಂಗೆ ಮಲೀಗಿಷ್ಟು ವಾಪಸ್ ಬರ್ತದೆ ನೋಡ್ರಿ. ಏನೇನು ಜೀಕಾಗಳು ಮಾಡ್ಯಾರ ಏನು ಸುದ್ದಿ. ಅವು 1-2 ಹಳಿ ಮೇಲೆ ನಿಂತಿರ್ತಾವ್ರಿ, ಮುರಿತಂದ್ರೆ ಕಲಾಸೆ ನೋಡ್ರಿ. ಅದಕ್ಕೆ ಒಟ್ಟ ನಮ್ಮ ಮನೆಯವ್ರು ಜೀಕದಾಗ ಕೂಡ್ಸ್ಕೊಡಂಗೆ ನೋಡ್ರಿ. ಜಾತ್ರೆ ಕರ್ಕೊಂಡು ಹೋಗ್ತಾರೆ ಕರೆ, ಸುಮ್ಮ ಹೋಗೋದು ಉದ್ದಕ್ಕೆ ನೋಡ್ಕೊಳ್ಳೋದು, ತಿನ್ನಿಸ್ತಾರೆ ಏನಾರ ಒಂದು ಏನು ಬೇಕಾದ್ರೂ ತಿನ್ನಿಸ್ತಾರೆ. ಆದ್ರೆ ಜಿಕ ಪಕ್ಕ ಏನೂ ಕುಡ್ಸಂಗಿಲ್ಲ. ಸುಮ್ಮ ಮಕ್ಕಳಿಗೆ ಹಿಂಗೆ ರೌಂಡ್ ತಿರುಗುತ್ತಿರ್ತಾರಲ್ರಿ, ಅಂಥದ್ದು ಸಣ್ಣದ್ರಾಗ ಕುಡಿಸ್ಕೊಂಡು ಕರ್ಕೊಂಬಂದ್ಬಿಡ್ತಾರೆ. ಅದ್ರಾಗ ನಿನ್ನ ಗಂಡಂದು ವಿಚಿತ್ರವಯವ, ಜೀವದ ಭಯ ಭಾಳ, ಎಲ್ಲಿ ಕೂಡಿಸ್ಕೊಡಂಗಿಲ್ಲ. ಇಲ್ಲ ನೋಡಿದಿಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಕಳಿಸ್ ಮಕ್ಕಳನ್ನ ಅಂದ್ರೆ ಕಳಿಸ್ಕೊಡಂಗಿಲ್ಲ ನಿನ್ನ ಗಂಡ. ಹೌದ್ರಿ ಮಾಮಿ, ನಮ್ಮ ಮನೆಯವ್ರಿಗೆ ಇಂಥವೆಲ್ಲ ಏನೂ ಇಷ್ಟ ಆಗಂಗಿಲ್ಲ ರೀ. ನೀರಿದ್ದಲ್ಲಿ ಕಳ್ಸಂಗಿಲ್ಲ, ಜೀಕದಾಗ ಕೂಡ್ಸಂಗಿಲ್ಲ, ಇಂಥವು ರಿಸ್ಕ್ ತಗೊಳ್ಳೋ ಕೆಲಸ ಯಾವುದೂ ಮಾಡಂಗಿಲ್ಲ ರೀ ಅವರು. ಬ್ಯಾಡ ಸೀದಾ ಬ್ಯಾಡ ಅಂದ್ರೆ ಬ್ಯಾಡ ಅಂದ್ಬಿಡ್ತಾರೆ ಅಷ್ಟೇ. ಹಂಗಂದ್ರೆ ಹಂಗ ನೀರಾಗ ಕಳಿಸಿದ್ರ ಈಸು ಪಾಸು ಕಲಿತಾವ ಹುಡುಗರು. ಎಲ್ಲದಕ್ಕೂ ಬ್ಯಾಡ ಅಂದ್ರೆ ಧೈರ್ಯ ಹೆಂಗೆ ಬರ್ಬೇಕು ಮಕ್ಕಳಿಗೆ ಮತ್ತೆ ಮುಂದೆ. ನಾನು ಹಂಗೆ ಅಂತೀನಿ ರೀ, ಆದ್ರೆ ಕಲಿತಾರೆ ತಗೋ ಅವರು, ನೀ ಏನು ತಲೆ ಕೆಡ್ಸ್ಕೋಬೇಡ ಅಂತೇಳಿ ನನಗೆ ಬೈದು ಬಿಡ್ತಾರೆ. ಹಿಂಗೆ ಅಂತಿರಲ್ರಿ ಮಾಮಿ, ಜೀಕದಾಗ ಕುಡೋರಿಗೆ ಕೆಲವೊಬ್ರಿಗೆ ಧೈರ್ಯನೂ ಭಾಳ ಇರ್ತದ್ರಿ. ಅಲ್ಲೇ ನಮ್ಮ ಅಕ್ಕ ನೋಡ್ರಿ ಎಷ್ಟು ಕೂಡ್ತಾಳೆ, ಎಲ್ಲ ಜೀಕದಾಗ ಕೂಡ್ತಾವ ನೋಡ್ರಿ. ಆಕಿ ವರ್ಷ ಆಕೆ ಏನೂ ಆಗಂಗಿಲ್ಲ ರೀ. ನನ್ನ ಜೊತೆನೇ ಕೂತಿದ್ಲಲ್ಲ ಸುಮ್ಮ ನೋಡ್ರಿ, ಇನ್ನ ಫೋಟೋ ವಿಡಿಯೋ ಮಾಡಂತ. ಏಯವ್ವ ನಿನ್ನ ವಿಡಿಯೋ ನನ್ನ ಜೀವ ಉಳಿದ್ರೆ ಸಾಕಾಗ್ಯದ ಯವ್ವ ತಾಯಿ, ವಿಡಿಯೋ ಎಲ್ಲಿ ಮಾಡಲಿ ಅಂದೇರಿ ನಾನು. ನೋಡಿ ಮತ್ತೆ ನಿನಗಿಂತ ದೊಡ್ಡಕಿ. ಹಿಂಗೆ ಒಬ್ಬೊಬ್ಬರಿಗೆ ಧೈರ್ಯ ಇರ್ತದ, ಒಬ್ಬೊಬ್ಬರಿಗೆ ಧೈರ್ಯ ಇರಂಗಿಲ್ಲ. ಆದ್ರೆ ಧೈರ್ಯ ಇರ್ಬೇಕು ಬಿಡ ಯವ್ವ ಹೆಣ್ಮಕ್ಳಿಗೆ. ಮೇಡಮರ ಬಂದಿರಲ್ಲ, ಬರ್ರಿ ಮೇಡಮರ. ಪಂಕಜ ಬಂದ್ಲನ, ಬಾರ ಪಂಕಜ. ಸಂಡೇ ಒಂದೇ ದಿನ ಆಕೆಗೆ ಫ್ರೀ ಸಿಗೋದು. ಏನು ಮಾಡ್ಬೇಕ್ರಿ, ನೀವೇ ಆರಾಮು ಕೂಡ್ದು ಕೆಲಸ ಆಗೋಣ, ದಿನ ಕೂಡ್ತಿರವಾ. ನಿಮ್ಮ ನೋಡಿದ್ರೆ ನನಗೆ ಹೊಟ್ಟೆ ಉರಿತದೆ ನೋಡ್ರಿ ಮಾಮಿ. ನನಗೂ ಕೂಡ್ಬೇಕು ಅನಿಸ್ತದ, ಏನು ಮಾಡಲಿ, ದಿನ ಬಡ್ಕೊಂಡು ಹೋಗ್ಬೇಕಲ್ಲ ಸಾಲಿಗೆ. ಹಂಗಂದ್ರೆ ಹೆಂಗ್ರಿ, ನೀವು ಆರಾಮ 40-50 ಸಾವಿರ ಪಗಾರ ತೊಗೋತಿರುವ ತಿಂಗಳ. ನಮ್ಮಂಗೆ ದಂಡ ಪಿಂಡಗಳಗತೆ ಕೂಡ್ತೀರ ನೀವೇನಾರ. ನಾವೇ ನೋಡಿ ದಿನ ಮನ್ಯಾಗ ಕೂಡೋದು. ಬರ್ರಿ ಈ ಕಡೆ ಕೂಡ್ ಬರ್ರಿ ಪಂಕಜ ಅವ್ರ. ಏನು ಪಗಾರ ತಗೋತೀನಿ ಬಿಡ್ರಿ, ಪಗಾರ ತಗೋತೀನಿ ಕರೆ, ಆದ್ರೆ ಬ್ಯಾಸರ ಆಗ್ತದ್ರಿ ದಿನ ಹೋಗೋದಂದ್ರೆ. ಯಾಕಾರ ಹೋಗಿನವ ಕೆಲ್ಸಕ್ಕೆ ನಂಗೆ ಅನಿಸ್ತದ ನೋಡು. ಸುಮ್ಮ ಮನೆಯಾಗಿದ್ದೆ ಕಡೆ ನಮ್ಮ ಮನೆಯವ್ರಿಗೆ ಕಲ್ತೀನಿ ಕಳ್ಸಂಗ್ಲಿಲ್ಲಿ ಅಂತೇಳಿ ಕಿರಿಕಿರಿ ಹಚ್ಚಿದೆ. ಆಯ್ತು ಹೋಗಂತೇಳಿ ಕೆಲ್ಸಕ್ಕೆ ಕಳ್ಸಕತ್ತಿದ್ರು. ಈಗ ಯಾಕಾರ ಓದ್ತೀನಿ ಅಂದಿನ ನಂಗೆ ಆಗ್ಬಿಟ್ಟದ ನೋಡ್ರಿ. ಮದುವೆ ಆಗಿ ವಸ್ತರಾಗಿ ಅದಕ್ಕೆ ಬ್ಯಾಡ ಅಂದಿದ್ದವ. ನೀ ಎಲ್ಲಿ ಕೇಳ್ತಿದ್ದಿ, ನಾನು ಎಲ್ಲಿ ಕಳ್ಸಂಗ್ಲ ಅಂತ ಅನ್ರಿ, ನಮ್ಮ ಮನೆಯವ್ರು ಎಲ್ಲಿ ಕಳ್ಸಂಗ್ಲ ಅಂತಾರೆ ಅಂತ ಅಂತಿದ್ದೆವು ಅವಾಗ. ಈಗ ಹೋದ್ರೆ ಹಿಂಗೆ ಓಡಾಡ್ದನ ಮತ್ತೆ. ಹೌದ್ರಿ ಮಾಮಿ, ಹಂಗೆ ಆಗ್ಯದ ನೋಡ್ರಿ. ಈಗ ಯಾಕಾರ ಓದ್ತೀನಿ ಅಂತ ಅಂದಿನ ನಂಗೆ ಆಗ್ಬಿಟ್ಟದ್ರಿ ಕೆಲ್ಸಕ್ಕೆ. ಯಾಕಂದ್ರೆ ಮನೆಯಂದು ಮಾಡಬೇಕು, ಅಲ್ಲಿನೂ ಮಾಡಿ ಬರ್ಬೇಕು, ಮತ್ತು ಸಂಜೆ ಮುಂದೂ ಕೆಲಸ ರೀ. ಅದಕ್ಕೆ ಒಳ್ಳೆ ಆಗಿಬಿಟ್ರದ. ಮತ್ತು ಹೆಣ್ಮಕ್ಳಿಗೆ ತಪ್ಪಂಗ್ಲ ಇದು. ಎಂಥ ಡ್ಯೂಟಿಗೆ ಓದ್ತೀವಿ ಅಂದ್ರೆ ಮನೇನ ಕೆಲಸ ಏನು ತಪ್ತದ ಹೇಳು.
ಬಟ್ಟೆ ಬಂಡಿಗೆ ಹಾಕಿದ್ರು ಅಡಿಗೆ ಪಡಿಗೆ ಇಂಥವೆಲ್ಲ ಮಾಡಬೇಕಲ್ಲ ಮತ್ತು ಯಾವುದು ಹೆಣ್ಮಕ್ಳಿಗೆ ತಪ್ಪಂಗಿಲ್ಲ ಯವ್ವ ಅದು. ಅದ್ರಾಗ ಎರಡು ಕಡೆ ಮಾಡೋದಂದ್ರೆ ಭಾಳ ತ್ರಾಸ ಆಗ್ತದವ. ಇಲ್ಲಿನೂ ಮಾಡಿ ಹೋಗೋದು, ಅಲ್ಲಿ ಡ್ಯೂಟಿ ಮುಗಿಸೋ ಮನೇನು ಮತ್ತು ಸಂಜೆ ಮುಂದೆ ಕೆಲಸ ಅಂದ್ರೆ ರೆಸ್ಟೇ ಇಲ್ಲಾರ್ದಂಗೆ ಆಗ್ತದ ಒಟ್ಟ. ಹಿಂಗೆ ಅನಿಸ್ತದ ನೋಡ್ರಿ. ಸಂಡೇ ಒಂದಿನ ರಜೆ ಇರ್ತದ, ಅವತ್ತೇನಾರ ಸ್ಪೆಷಲ್ ಮಾಡಂತಾರ್ರಿ, ಅದ್ರಾಗ ಟೈಮ್ ಹೋಗ್ತದ. ಅದು ಇಲ್ಲೊಂದು ಮೂಲೆಂದು ಕಿದ್ಕೊತ ಕೂಡೋದು, ಏನಾರ ಎಕ್ಸ್ಟ್ರಾ ಕೆಲಸ ಮಾಡೋದು, ಅದು ಸೋಸು ಮೆಣಸಿನ್ಕಾಯಿ ಸೋಸು, ಅದು ಮಾಡೋ ಇದು ಮಾಡೋ ಇಂಥ ಹೆಣ್ಮಕ್ಳು ಇದ್ದೇ ಇರ್ತಾವಲ್ರಿ ಕೆಲಸ. ಹಂಗಾಗಿ ಯಾವತ್ತು ಒಂದಿನ ರೆಸ್ಟ್ ಇಲ್ಲಾರ್ದಂಗೆ ಆಗ್ಬಿಡ್ತದೆ ನೋಡ್ರಿ ನನಗಂತೂ. ನಾ ಅದಕ್ಕೆ ಈ ಕಿರಿಕಿರಿನೇ ಬೇಡ ಅಂತೇಳಿ ಕೆಲ್ಸಕ್ಕೇ ಹೋಗೋದು ಬಿಟ್ಬಿಟ್ನವ ಇವ. ಎಲ್ಲ ಅಂದ್ರೆ ನಮ್ಮ ಮನೆ ಡಬಲ್ ಡಿಗ್ರಿ ಆಗ್ಯದ, ಕೆಲ್ಸಕ್ಕೆ ಹೋಗು, ಎದಕ್ಕೆ ಮನೆಯಾಗಿರ್ತಿ ಅಂತೇಳಿ. ಇಲ್ರಿ ನನಗೆ ಇಷ್ಟ ಇಲ್ಲ ಕೆಲಸ ಮಾಡೋದಂತ ಹೇಳ್ಬಿಟ್ಟೆ ರೀ. ಮೊದಲು ಒಂದು ಸ್ವಲ್ಪ ದಿನ ಮಾಡಿನಲ್ಲ, ನೋಡಿನವ ಯವ್ವ ಎಷ್ಟು ಅನುಭವಿಸ್ತೀವಿ ಅನ್ನೋದು. ಏನು ಮಾಡಿದ್ರೆ ಹೆಣ್ಮಕ್ಳಿಗೆ ಕೆಲಸ ತಪ್ಪಂಗೆ ಇಲ್ಲ, ಎದಕ್ಕೆ ಬೇಕಂತ ಮನೆಗೆ ಸುಮ್ಮ ಆರಾಮಿದ್ರೆ ಐತ ಕಡೆ. ಹೌದಾ, ಕೆಲ್ಸಕ್ಕೆ ಹೋದ್ರೆ ಮರ್ಯಾದೆನೇ ಬೇರೆ ಇರ್ತದ. ನೀನು ಅಲ್ಲಿ ಹೊರಗೆ ಎಷ್ಟು ರೆಸ್ಪೆಕ್ಟ್ ಇರ್ತದೆ ಗೊತ್ತಾನ. ಅದ್ರಾಗ ಟೀಚರ್ ಜಾಬ್ ಅಂತೂ ಭಾರಿ ರೆಸ್ಪೆಕ್ಟೇಬಲ್ ಜಾಬ್ ನೋಡೋದು. ಯಾವಾಗಲೂ ನನಗೆ ಟೀಚರ್ ಅಂದರೆ ಭಾಳ ರೆಸ್ಪೆಕ್ಟ್ ಅವ. ನೀ ಏನಾರ ಅನ್ನು ಅದು ಮಾಡ್ಬೇಕಂಗ. ಕೆಲಸ ಮಾಡಿದ್ರೆ ಹೆಣ್ಮಕ್ಳಿಗೆ ಒಂದು ಮರ್ಯಾದೆ ಇರ್ತದೆ. ಆದ್ರೆ ಕೆಲಸ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಮರ್ಯಾದೆ ಭಾಳ ಇರ್ತದೆ. ಅದ್ರಾಗ ಟೀಚರ್ ಹುದ್ದೆ ಅಂತೂ ಭಾಳ ರೆಸ್ಪೆಕ್ಟೇಬಲ್ ಜಾಬ್ ಅದು. ನನಗೆ ಭಾಳ ಇಷ್ಟ ನೋಡುವ. ಅದು ಮಾಡೋದ್ರಿಂದ 4 ಮಂದಿ ತಿರುಗಾಡೋದಾಗ್ತದೆ. ಆಮೇಲೆ ಹುಡುಗರು ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾನ. ಎಲ್ಲರೂ ಬಂದು ಟೀಚರ್ ಟೀಚರ್ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದಿಲ್ಲ. ಮನೇಲಿ ಮಾಡಿದ ಕೆಲಸ ಎಲ್ಲ ಮಾತಾಡೋದಾಗ್ತದೆ ಅಲ್ಲಿ ಹೋದಾಗ. ಇದು ಮಾತ್ರ 100% ಕರೆಕ್ಟ್ ನೋಡ್ರಿ ಮಮ್ಮಿ. ನನಗೆ ಕರೆಗೂ ಮಕ್ಕಳ ಜೊತೆ ಇದ್ನಂದ್ರೆ ಟೈಮ್ ಮುಗಿದೇ ಗೊತ್ತಾಗಂಗಿಲ್ರಿ. ಮನೇನ ಕೆಲಸ ಏನು ನೆನಪೇ ಇರಂಗಿಲ್ರಿ. ಹಂಗೆ ಆಗ್ಬಿಡ್ತದ. ಮಾಡಿದ್ದೇನು ಕೆಲಸ ಮಾಡಿದಂಥ ಟಯರ್ಡ್ನೆಸ್ಸೇ ಇರಂಗಿಲ್ಲ ನನಗೆ ಒಟ್ಟ. ಹಂಗೆ ಅನಿಸ್ತದ್ರಿ. ಆದರೆ ಯಾವಾಗಾರ ಒಂದ್ಸಲ ಬೇಜಾರಾಗ್ತದೆ ಅಷ್ಟೇ. ಅದು ಕರೆ ಅದು ಬಿಡು. ಮತ್ತು ಈಗ ಪ್ರತಿಭಾ ಕಾರಂಜಿ ಅದು ಇದು ಎಲ್ಲ ಕಡೆ ಇದ್ದಾಗ ಆ್ಯಕ್ಟಿವ್ ಇದ್ದಾರಲ್ಲ, ಇವ್ರನ್ನೇ ಕರ್ಕೊಂಡು ಹೋಗ್ತಾರೆ. ಎಲ್ಲ ಇವರೇ ಡ್ಯಾನ್ಸ್ ಕಲಿಸೋದು. ಅದು ಸ್ಕೂಲ್ನಾಗ ಎಷ್ಟು ಹೆಸರದವ. ಪಂಕಜ ಮೇಡಮ್ ಅಂದ್ರೆ ಭಾಳ ಎಲ್ಲರಿಗೂ ಫೇಮಸ್. ಏನು ಫೇಮಸ್ ರೀ ಹಂಗೇನಿಲ್ಲ, ಆದ್ರೆ ಹುಡುಗರು ಭಾಳ ಹಚ್ಕೊಂಡವ್ರಿ. ಎಲ್ಲ ಕಡೆ ಡ್ಯಾನ್ಸ್ ಅದು ನೀವೇ ಕಲಿಸ್ರಿ ಮೇಡಮ, ನೀವೇ ಬರ್ರಿ ಚಲೋ ಆಗ್ತದ ಅಂತೇಳಿ. ಯಾವ ಮೇಡಮ್ ಬಂದ್ರೂ ಸರಿ ಬರಂಗಿಲ್ಲ ರೀ ಅವರಿಗೆ. ನಾವು ಹೋದ್ರೇ ಚಲೋ ಅವ್ರಿಗೆ. ಪ್ರತಿಭಾ ಕಾರಂಜಿ ಅದು ಎಲ್ಲರ ಹೋದಾಗ ನೀವೇ ಬರ್ರಿ ಮೇಡಮ್ ನೀವೇ ಬರ್ರಿ ಮೇಡಮ್ ಅಂತೇಳಿ ಹಠ ಮಾಡ್ತಾವೆ. ಹುಡುಗಿಯರು ಭಾಳ ಹಚ್ಕೋತಾರೆ ಅದ್ರಾಗ. ಆಮೇಲೆ ಎಲ್ಲ ಕಡೆ ಟೂರ್ ಗೀರ್ ಎಲ್ಲ ಕಡೆ ಹೋಗ್ತಿರ್ ಬಿಡು ನೀವು. ನಿಮ್ಮ ಮನೆಯವ್ರನ್ನು ಕರ್ಕೊಂಡು ಹೋಗ್ತಾರ ಎಲ್ಲಿ. ಆಮೇಲೆ ಅಕ್ಟೋಬರ್ ಸೂಟಿಗೆ ಏಪ್ರಿಲ್ ಸೂಟಿಗೆ ಇದ್ದಾಗ ಎಲ್ಲ ಕಡೆ ಹೋಗೇ ಬಿಟ್ಟಿರ್ತೀರಲ್ರಿ ಎಲ್ಲಾರ ನೀವು. ಅದು ಒಂಥರ ಚಲೋನೇ ಬಿಡ್ರಿ ನಿಮ್ಮ ಲೈಫ್ನು ಆರಾಮ್. ಹೌದು ಬಿಡ್ರಿ, ಟೂರಿಗೆ ಅದು ಹೋಗಿರ್ತೀವಿ ರೀ ಜಾಸ್ತಿ. ಅಂದ್ರೆ ಸ್ಕೂಲ್ನಾಗ ಇಟ್ಟಾಗೂ ಹೋಗಿರ್ತೀನಿ ರೀ ಮಕ್ಳ ಜೊತೆನೂ. ಸೂಟಿ ಬಿಟ್ಟಾಗ ಪರ್ಸ್ನಲ್ ಆಗಿನೂ ನಾವು ಅಕ್ಟೋಬರ್ ಸೂಟ್ಯಾಗ ಏಪ್ರಿಲ್ ಸೂಟ್ಯಾಗ ಕಂಪಲ್ಸರಿ 8 ದಿನ ಹೋಗ್ತೀವಿ ರೀ ಎಲ್ಲ ಫ್ಯಾಮಿಲಿ ಸೇರಿ. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ರೀ ಯಾವ್ಯಾವ ಪ್ಲೇಸ್ ಅಂತೇಳಿ. ಒಂದೊಂದು ವರ್ಷ ಒಂದೊಂದು ಪ್ಲೇಸ್ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ ರೀ. ಏನು ಸಂತನ ಯಾವಾಗಲೂ ಜಾಬ್ ಇರ್ತದಲ್ರಿ ಇಬ್ಬರಿಗೆ. ಹಂಗಾಗಿ ಸೂಟ್ಯಾಗ ಅಷ್ಟೇ ಫ್ರೀ ಇರ್ತೀವಿ ಅಂತಿಕೊಂಡು ಬಾ ಹೋಗಿ ಬರೋಣ ಅಂತೇಳಿ ನಮ್ಮ ಮನೆಯವ್ರಿಗೂ ಹುರುಪ್ ಇದ್ದಾರೆ ಹಿಂಗೆಲ್ಲ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಮಾಡಲಿಕ್ಕೆ ಹೋಗಿರ್ತೀವಿ ರೀ. ಹಂಗೇನಿಲ್ಲ. ಹಿಂಗೆ ಇಬ್ಬರು ಗಂಡ ಹೆಂಡತಿ ಹುರುಪ್ ಇರಬೇಕು. ನೀವು ದುಡಿಲಿಕ್ಕೂ ಇದ್ದೀರಿ, ಖರ್ಚು ಮಾಡ್ಲಿಕ್ಕೂ ಇದ್ದೀರಿ. ಹಾಗಾಗಿ ರೊಕ್ಕನೇ ರಗುಡ್ ಬಂದಿರ್ತದೆ. ಮತ್ತು ಒಂದು 8 ದಿನ ಫ್ರೀಯಾಗಿ ರಿಲ್ಯಾಕ್ಸ್ ಆಗಿ ಹೋಗಿ ಬರ್ತೀರಿ ಒಂದು 8 ದಿನ ಟೂರಿಗೆ. ನೋಡಿ ಮತ್ತು ನೀವು ಎಷ್ಟು ಎಂಜಾಯ್ ಮಾಡ್ತೀರಿ. ನಾವು ದುಡಿದು ಇಲ್ಲ, ಎಲ್ಲಿ ಹೋಗೋದು ಇಲ್ಲಿ ನೋಡು. ಬರೀ ಮನೇನ ಕೆಲಸ ಮಾಡೋದು, ಬಾಂಡೆ ತಿಕ್ಕ, ಬಟ್ಟೆ ಹೋಗಿ, ಮಕ್ಕಳಿಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅನ್ನೋದು. ಒಂದು ಅರ್ಧ ತಾಸು ಬಂದು ಕಟ್ಟಿ ಕೂತು ಹರಟಿ ಹೊಡೆದು ಇಷ್ಟೇ ನೋಡಿ ನಮ್ಮ ಜೀವನ. ಏನು ದುಡಿದು ಇಲ್ಲ, ಏನು ಅನುಭವಿಸೋದು ಇಲ್ಲ. ನೀವು ಮನೇನ ಕೆಲಸ ಅಷ್ಟೇ ಅಂತಿರಲ್ರಿ. ಮನೇನ ಕೆಲಸ ಎಷ್ಟು ಮಾಡಿದ್ರು ಮುಗಿಯಂಗಿಲ್ರಿ. ನಾ ಸಂಡೇ ಒಂದಿನ ಮನೆಯಾಗ ಇರ್ತೀನಲ್ಲ, 3 ತನಕ ಕೆಲಸ ಆಗ್ತದೆ ನೋಡ್ರಿ. ಮತ್ತು ನೀವು ಪಾಪ ಎಲ್ಲರೂ ಕೆಲಸ ಆಗೇ ಇರ್ತದೆ ಬಿಡ್ರಿ. ಗೃಹಿಣಿಯರು ಮನೆಗೆ ಇರ್ತಾರಂದ್ಗನೆ ಅವ್ರಿಗೇನು ಕೆಲಸ ಆಗಂಗಿಲ್ಲ ಅಂತಿಲ್ಲ, ಯಾವಾಗಲೂ ಮಾಡ್ತಾರೆ. ಆದರೆ ಏನೂ ಮಾಡಂಗಿಲ್ಲ ಅನ್ನೋದು ಒಂದು ಹೆಸರು ಬಂದ್ಬಿಡ್ತದ್ರಿ ಅಷ್ಟೇ. ಎಷ್ಟೆಲ್ಲ ಕೆಲಸ ಮಾಡಿರ್ತಾರೆ ಅವ್ರದ್ದೇನೂ ಕಂಡೇ ಬರಂಗಿಲ್ಲ ರೀ. ಹಂಗೆ ಆಗ್ಬಿಡ್ತದೆ. ಅದಕ್ಕೆ ಸುಮ್ಮ ಒಂದು ಕೆಲಸ ಅಂತ ಹುಡ್ಕೊಂಡೇ ಬಿಡ್ಬೇಕು ನೋಡ್ರಿ. ಒಂದು ಜಾಬ್ ಮಾಡ್ತಿದ್ವಿ ಅಂದ್ರೆ ಅದ್ರದ್ದು ರೆಸ್ಪೆಕ್ಟೇ ಬೇರೆ ಇರ್ತದೆ ರೀ. ಹೌದು ನೋಡ್ರಿ, ಮನೆಯಿಂದ ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ. ಸಂತೆನ ಆಗ್ತದ್ರಿ ಕೆಲಸ. ಒಂದಾಗಣ ಒಂದು ರೆಸ್ಟ್ ತೊಗೋತೀವಿ ಅನ್ನೋಕ್ರೆ ಏನೇವ ಸಂಜೆ ಮುಂದೆ 4 ರಿಂದ 5 ಒಂದು ಅರ್ಧ ತಾಸು 1 ತಾಸು ಕೂಡ್ತೀವಿ ಅಷ್ಟೇ ಕಟ್ಟಿಗೆ ಬಿಟ್ರೆ ಸಂತೆನೆ ಕೆಲಸ ಆಗ್ತದ. ಕೆಲ್ಸಕ್ಕೆ ಹೋಗೋರಿದ್ರಂದ್ರೆ 9 ತನಕ ಬಡ ಅಡುಗೆ ಮಾಡ್ಕೊಂಡು ಹೋಗ್ಬಿಡ್ತಾರ. ಅದೇ ಬೇರೆ ಇದೇ ಬೇರೆ. ವಯವ ಕರೆಗೂ ಕೆಲಸ ಮಾಡ್ಬೇಕು ಏನಾರ ಒಂದು ಹೆಣ್ಮಕ್ಳು. ಹೌದೌದು, ಎಷ್ಟು ಮಾಡಿದ್ರು ಮನೇನ ಕೆಲಸ ಮುಗಿಯಂಗಿಲ್ಲ. ಹೊರಗಿಂದ ಒಂದು ಇತ್ತಂದ್ರೆ ಕೆಲಸ ಡ್ಯೂಟಿಗೆ ಹೋಗೋದು ಅನ್ನೋದೊಂದು ತಲೆಗಿರ್ತದಲ್ಲ. ಬಡ ನಶಿಕ್ನಾಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದಾಗ್ತದೆ. ಮನೆಗೆ ಇದ್ಕೊಂಡು ಏನಾಗ್ತದೆ, ಆಲಸ್ಯತನ ಬಂದ್ಬಿಡ್ತದೆ. ಆಮೇಲೆ ಎದ್ರೆ ಎತ್ತಳ ಮನೆಯಾಗ ಇರ್ತೀವಲ್ಲ ನಾವೆಲ್ಲಿ ಹೋಗ್ತೀವಿ ಅಂತೇಳಿ ಮಾಡ್ಕೋತ ಸಂಜೆನ ಕೂಟು ಕೆಲಸ ಮಾಡ್ಕೋತ ಕೂಡೋದಾಗ್ತದ. ಅದಕ್ಕೊಂದು ಹೆಣ್ಮಕ್ಳಿಗೆ ಕೆಲಸ ಹೊರಗಿಂದ ಇರಬೇಕಂತ ಅನಿಸ್ತದವ. ಹೌದ್ರಿ ಮಾಮಿ, ನಾನು ಅದಕ್ಕೆ ಬಿಡ್ಲಿಕತ್ತಿಲ್ಲ ನೋಡ್ರಿ. ಬಿಡ್ಬೇಕಂತ ಅನಿಸ್ತದೆ ಒಂದೊಂದ್ಸಲ ಬೇಜಾರಾದಾಗ. ಆದ್ರೆ ಆಮೇಲೆ ಮತ್ತೆ ಸ್ಕೂಲಿಗೆ ಹೋಗೋಣ ಮರ್ತು ಬಿಡೋದಾಗ್ತದ್ರಿ ಅದೆಲ್ಲ. ಮನೆಗೆ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆದಾಗನೇ ಹಂಗೆ ಅನಿಸಿರ್ತದೆ. ಯಾಕೆ ಹಚ್ಕೊಂಡೇನೆ ಇದನ್ನು ಕೆಲಸ ಹಂಗೆ ಹಿಂಗಂತ ಒದರಾಡ್ತೀನಿ. ಮತ್ತೆ ಸ್ಕೂಲಿಗೆ ಹೋಗೋಣ ಮರ್ತು ಬಿಡ್ತೀನಿ ರೀ ನಾನು. ಬಿಡ್ಲಿಕ್ಕೆ ಹೋಗ್ಬೇಡ ಪಂಕಜ ನೀನು. ಇದು ಚಂದ ಕೆಲಸ ಸಿಕ್ಕದ ನಿನಗೆ. ಇದು ಬಿಟ್ಟು ಉಜ್ಬಾರಿಗೆ ಆಗ್ಬಣ್ಣ ನೋಡಿ ನೀನು. ಮನೆಗೆ ಇದೇನು ಮಾಡ್ತಿ ಸಂತೆನ ಹೋಗಿ ಬಾ ಸುಮ್ಮ ಡ್ಯೂಟಿಗೆ. ಹೌದ್ರಿ ಮಾಮಿ, ನಾನು ಬಿಡಂಗಿಲ್ರಿ.
ವಿಡಿಯೋ ನೋಡೋರು ನಿಮಗೇನು ಅನಿಸ್ತದ? ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದು ಬೆಸ್ಟ್ ಅನಿಸ್ತದೋ ಮನೆಯಾಗಿರೋದು ಬೆಸ್ಟ್ ಅನಿಸ್ತದೋ? ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅಭಿಪ್ರಾಯನ. ನಮ್ಮ ವಿಡಿಯೋದಾಗ ಯಾರಿಗಾರ ವೈಯಕ್ತಿಕ ಸಂಬಂಧಪಟ್ಟ ವಿಷಯ ಇತ್ತಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಯಾರಿಗೂ ಮನಸ್ಸು ನೋಯಿಸ್ಬೇಕಂತ ಮಾಡಿರಂಗಿಲ್ಲ ನಾವು. ಸುಮ್ಮನೆ ಕಟ್ಟಿ ಕೂತಾಗ ಹೆಣ್ಮಕ್ಳದವೆಲ್ಲ ಹೆಂಗೆ ಚರ್ಚೆ ನಡೀತದೆ ಅನ್ನೋ ಸಲುವಾಗಿ ಮಾತಾಡಿರ್ತೀವಿ ಅಷ್ಟೇ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬಾಜು ಗಂಟೆ